ಯಾಕೆ ಏನಾಯ್ತು ನಿಂಕ? ಹಾಂ, ಹಂಗೆ ಸಿಡಿ ಅಂತ ಇದೆಯಾ? ಏನಾಯ್ತಂತ? ಅಲ್ಲ, ಇಲ್ಲಿರೋ ಆಸ್ತಿ ಒಳಗೆ ಪಾಲ್ ಕೇಳಮ್ಮ ಅಂತ ನಾನು ಅಂದರೆ ಊರು ಊರು ಅಂತ ಯಾವಾಗ ನೋಡು ಬಿಡ್ಕೊಂತ ಇರ್ತೀಯಲ್ಲ ನೀನು. ಹಾಂ, ಇಲ್ಲಿ ಎಷ್ಟು ಗೊತ್ತಾ? ಇಲ್ಲಿ ಎಷ್ಟು ಗೊತ್ತಾ? ನಮ್ಮ ಒಂದು ಸೈಟೇ ಬಂದು 1.5 ಕೋಟಿ 2 ಕೋಟಿ ಆಗ್ತೈತೆ. ಊರು ಊರು ಅಂತ ಬಡ್ಕೊಂತೀಯ. ಅಲ್ಲಿ ಹಳ್ಳಿ ಒಳಗೆ 20 ಎಕರೆ ಜಮೀನು ತಗೊಳೋದು ಒಂದೇ, ಇಲ್ಲಿ ಒಂದು ಸೈಟ್ ತಗೊಳೋದು ಒಂದೇ. ಕೇಳಮ್ಮ ಅಂತ ನಾನಂದ್ರೆ ಪದೇ ಪದೇ ಊರು ಊರು ಅಂತ ಬಡ್ಕೊಂತೀಯ. ನಿನ್ಗೆ ಬುದ್ಧಿನೇ ಇಲ್ಲ, ಹೋಗಮ್ಮ. ಎಷ್ಟು ಹೇಳಿದ್ರು ನಿನ್ ಬುದ್ಧಿನೇ ಕಲಿಯಲ್ಲ. ಅಯ್ಯೋ ದಡ್ಡಿ, ದಡ್ಡಿ ನೀನು. ನಿಮ್ಮ ಅಪ್ಪನೇನು ಸಂಪಾದನೆ ಮಾಡಿ ಇಕ್ಕವನೇನೆ ಸಂಪಾದನೆ ಮಾಡಿ. ಹಾಂ, ಸಾಯೋ ಟೈಮ್ನಾಗ ನಾವು ಯಾರು ನೋಡಿಲ್ಲ, ನೋಡಿದ್ದೆ ಅವರು. ಅಷ್ಟೆಷ್ಟು ಇದ್ದಿದ್ದು ದುಡ್ಡು ಕಾಸು ಅವ್ರು ಕೊಟ್ನು. ಅದನ್ನ ಅವ್ನ ಶಂಕರ್ನು ದೊಡ್ಡದು ಮಾಡ್ಕೊಂಡು ಆಮೇಲೆ ಈ ಮಕ್ಳಿದ್ರು. ಅದ್ರಾಗ ಇವನು ವಿಜಯ್ ಅವನಲ್ಲ, ಅವನಿಂದನೇ ಆ ಸಂಸಾರ ಎಲ್ಲ ಅಷ್ಟು ಬೆಳೆಯಕ್ಕೆ ಕಾರಣ. ಅಲ್ಲ, ಹಣ್ಣುಗ ಎಷ್ಟು ಬುದ್ಧಿ ಐತೆ ನೋಡ್ತೇನಮ್ಮ. ಹಾಂ, ತನ್ನ ಹೆಸರಾಗಿದ್ರೆ ಏನೇನ ತೊಂದರೆ ಆಗ್ತದಂತ ಎಲ್ಲ ಎಂಟಿ ಹೆಸರು ಬರ್ದಿಕ್ಕವನಲ್ಲ. ಎಷ್ಟು ಬುದ್ಧಿ ಇರಬೇಕು ಹಣ್ಣುಕ. ಹಾಂ, ಬುದ್ಧಿವಂತರ ಲಕ್ಷಣ ನಮ್ಮ ಅದು, ಬುದ್ಧಿವಂತರ ಲಕ್ಷಣ. ನಮ್ಮಂಗೆ ಎಲ್ಲ ದಡ್ರಿರ್ತಾರ? ಹಾಂ, ಸಂಪಾದನೆ ಮಾಡಿದ್ನು ಎಂಟಿ ಹೆಸರಾಗ ಇಕ್ಕದ್ನು. ಮಕ್ಳ ಹೆಸರಿಗೆಲ್ಲ ಎಷ್ಟು ಸಿಕ್ಕವನಂತ ನಿಂಗೆ ಏನು ತಿಳಿದ? ಅವಳಲ್ಲ ಸಂಗೀತ, ಅವಳಿಗೆ ಮೊನ್ನೆ ಎಷ್ಟು ಕೊಟ್ಟವನೆ ಎಲ್ಲ ಗೊತ್ತಾತೈತೆ ನಂಕ. ಎಲ್ಲ ಗೊತ್ತಾತೈತೆ, ನಾನು ತಿಳ್ಕೊಂತೀನಿ ಎಲ್ಲಾನು. ಎಷ್ಟು ಕೊಟ್ಟವನಮ್ಮ? 6 ಬಾಡಿಗೆ ಮನೆ ಕೊಟ್ಟವನ. ಹಾಂ, ಮಲ್ಲೇಶ್ವರಂನಾಗ 4-5 ಅಂಗಡಿಗಳಿದ್ವಲ್ಲ ಅವು ಕೊಟ್ಟವನೆ. ಒಂದು ಸೈಟ್ ಕೊಟ್ಟವನೆ. ಅಷ್ಟು ದುಡ್ಡು ಒಡವೆ ಎಲ್ಲ ಕೊಟ್ಟವನೆ. ನೋಡ್ದೇನಮ್ಮ, ನೋಡ್ದಮ್ಮ ಎಷ್ಟು ಮೋಸ ಅಣ್ಣ ಹತ್ರ. ಈ ಮನೆ ತಕ್ಕೊತ್ನ ಅವಾಗ 60-70 ಲಕ್ಷ ಆಯ್ತೇನೋ ಈ ಮನೆ. ಈ ಮನೆ ತಕ್ಕೊತ್ನ ಅಷ್ಟು ಬಿಸ್ನೆಸ್ ಮಾಡಕ ದುಡ್ಡು ಕೊಟ್ನ. ಇವಾಗ ಏನಮ್ಮ 1 ರೂಪಾಯಿ ಬಿಚ್ಚಲ್ಲ ಅಂತಾನಲ್ಲಮ್ಮ. ಹಾಂ, ಏನಮ್ಮ ಮಾಡೋದು ಇವನ್ನ? ಅವಳು ನೋಡ್ದ ಕಡೋಳು ಒಳ್ಳೆ ಚಿಟುಕ್ಮುಳು ಆದಂಗೆ ಆಡ್ತಾಳೆ. ಮಾತಾಡಕ್ಕೆ ಬಿಡಲ್ಲ. ಎಷ್ಟು ಮಾತಾಡ್ತಾಳಮ್ಮ ಅವಳು. ಬುದ್ಧಿನಮ್ಮ, ಬುದ್ಧಿ. ಮಾತಾಡಕ್ಕಾಗದ? ಹಾಂ, ಆ ಮಕ್ಳ ಹತ್ರ ಒಬ್ರ ಹತ್ರ ಮಾತಾಡಕ್ಕಾಗಲ್ಲ. ಅವನ್ ನೋಡು ನಗ್ನಗ್ತಾನೆ ಮಾತಾಡ್ತಾನೆ. ಅವನು ವಿಜಯ್ ಚಪ್ಲಿನ ಬಟ್ಟೆ ಸುತ್ತೆ ಹೊಡೆದಂಗ್ ಮಾತಾಡ್ತಾನೆ, ನೋಡ್ದಾ? ಹಾಂ, ನೋಡಿ ಸುವರ್ಣಿ, ನಿಂಕ ಅಷ್ಟು ಕೊಟ್ಟವ್ರೆ. ನಾನು ಕೇಳೋಳೆ ಏನಪ್ಪ ಕೊಟ್ಟಿದ್ಯಾ ಹೆಣ್ಮಗುಕ ಶಂಕರ ಅಂತ. ಅಷ್ಟು ಕೊಟ್ಟವ್ರೆ ನಾನು ಕಂಡಂಗೆ. ಇವಾಗ ನನ್ನ ಮಗನ್ಗೆ ಒಂದು ದಾರಿ ಆಗ್ಬೇಕಾಗಿತ್ತು. ಅದಕ್ಕೆ ನಾನು ಇಲ್ಲಿವರೆಗೂ ಬನ್ನಿ. ಹೆಂಗ ಹಬ್ಬ ಕಳೆದ್ಮೇಲೆ ಕೊಡ್ತೀನಿ ಅಂತ ಹೇಳೋನಲ್ಲ, ಇವನ್ ಕಳಿಸ್ತೀನಿ, ಇವ್ನು ಈಸ್ಕೊಂಬರ್ತಾನೆ. ಹಳ್ಳಿಯಾಗೋ ಕಾಡಾಗೋ ನಗರದಾಗೋ ಎಲ್ಲೋ ಒಂದತ್ರ ಅವ್ನು ಇರಕ್ಕೆ ಒಂದು ನೆಲೆ ಆಯ್ತಲ್ಲ, ನನ್ಗೆ ಅಷ್ಟೇ ಸಾಕು. ನನ್ನ ಹೊಟ್ಟೆ ಹುಟ್ಟಿದ ತಪ್ಪಕ್ಕ ಅವ್ನ ಕೇಳೋಣ ಒಂದು ಆಧಾರ ಮಾಡ್ಕೊಡ್ಬೇಕು ಅಂತ ಆಸೆ ಇತ್ತು, ಮಾಡ್ಕೊಟ್ಟಿದ್ದೀನಿ. ಅವನೆಲ್ಲ ಅವ್ನ ಹೆಂಡತಿ ಅವಳ ಮಗಳ ಜೊತೆಗೆ ಅವ್ನು ಬದುಕೊಂಡ್ಲಿ ಅಷ್ಟೇ. ಊರಾಗೆ ಓಟ್ಲಿಕ್ಕೊಂಡು ಹೆಂಗೋ ಮನೆ ಅದೆ, ಆ ಮನೆಗೆ ಹೆಂಡತಿ ಮಗಳ ಜೊತೆಗೆ ಆರಾಮಾಗಿ ಇಟ್ಕೊಂಡ್ಲಿ. ನಿಂಕೇನೋ ಎಲ್ಲ ಸಿಕ್ತಮ್ಮ, ಸಿಕ್ತು. ನಮ್ಮನ್ನ ಯಾರು ನೋಡ್ತಾರೆ? ನಮ್ಮ ಕತೆ ಹೇಳುವ. ಅಯ್ಯೋ, ಇವಾಗ 1 ಎಕರೆ ಬರ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಶಂಕರ್ನು. ಇವಾಗ ನಿಂಕೇನೆ ಕಮ್ಮಿ? ಹಾ, ಆಸೆ ಇರ್ಬೇಕು, ದುರಾಸೆ ಇರ್ಕೂಡ್ದು. ಇರೋದು ಒಂದು ಹೆಣ್ಮಗು, ಏನ್ ಗಂಡು ಮಕ್ಳಿಲ್ಲ ಏನು ಆಸ್ತಿ ಮಾಡಿ ಇಕ್ಬೇಕಪ್ಪ ಅನ್ನಕ್ಕ? ಹಾ, ಸಾಕ್ ಬಾಯ್ ಮುಚ್ಚೆ. ಇರೋದಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. 1 ಎಕರೆ ಕೊಡ್ತಾನಲ್ಲ, ಒಳ್ಳೆ ರೇಟ್ ಬಂದ್ರೆ ಮಾಡ್ಕೊಂಡು ಕಾಸು ಹತ್ಕೋ. ಯಾರು ಬೇಡ ಅಂತಂದ್ರು? ಅದ್ಯಾಕೆ ಇಷ್ಟು ದುರಾಸೆ ಬೀಳ್ತಾ ಇದೆಯಾ ನೀನು? ಹಾ, ಅಯ್ಯ, ಅದೇನಂತ ನಾನು ಹೊಟ್ಟೆ ಬಿಟ್ಬಿಟ್ಟ ಮಹಾತಾಯಿ ನಮ್ಮ ಅಮ್ಮನು. ಲೇ ಗೋಪಾಲ, ಎದೆ ಮೇಲ್ಕ ನಡಿ ಹೋಗೋಣ. ಇವಳ ಹತ್ರ ಏನ್ ಕೆಲ್ಸ ನಮ್ಕ? ಇಷ್ಟು ದಿನದಿಂದ ನಾನು ಬೇಕಾಗಿತ್ತಲ್ಲ, ಇವಾಗ ನಾನು ಬೇಡ ನಿಮ್ಕ. ಇದ್ದಂಗೆ ಮಾತಾಡ್ತೀನಲ್ಲ, ಅದಕ್ಕೆ ಬೇಡ ನಿಂಕ. ಬೇಕಾಗಿದ್ದು ಬೇಡವಾಗಿದ್ದಲ್ಲೇ ಇರೋದ್ರಾಗ ಅಚ್ಚುಕಟ್ಟಾಗಿ ಇರೋದ್ ಕಲಿ. ಎಷ್ಟು ಜನ ಕೊಳ್ಳೋಗ್ಬೇಕು? ಇರೋದೊಂದು ಮಗುವ. ಹಾ, ಎಲ್ಲದಕ್ಕೂ ಆಸೆ ಪಡ್ತೀಯ. ಇವಾಗ ಊರಾಗ 4 ಎಕರೆ ತನ ಇರೋದು, 2 ಎಕರೆ ನನಗೆ ಕೊಡು, 2 ಎಕರೆ ಗೋಪಾಲಣ್ಣನ್ ಕೊಡು. ಅದೇಂಗತೈತೆ? ಆಗಲ್ಲ. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ. ಅವ್ನಿಗೆ 3 ಎಕರೆ, ನಿಂಗೆ 1 ಎಕರೆ ಅಷ್ಟೇ. ನನ್ನ ಮಗನ್ಕ ನಾನೇನು ಮಾಡ್ಕೊಟ್ಟಿಲ್ಲ. ದುಡ್ಡಾಗ್ಲಿ ಕಾಸಾಗ್ಲಿ ಏನು ಕೊಟ್ಟಿಲ್ಲ. ಆ ಮಗುಕ ಮದ್ವೆ ಆಗಿದ್ರೆ ಇನ್ನ ಮನೆಗೆ ಬಿದ್ದವಳೆ. ಅವಳಿಗೊಂದು ದಾರಿ ಮಾಡ್ಬೇಕು. ನಾನ್ ಕೊಡಲ್ಲ. ನನ್ನ ಮಗನ್ 3 ಎಕರೆ ಮನೆ ಬೇಕೇ ಬೇಕು. ನೋಡ್ದಾ ಸಾಯ ಮುದ್ಕಿ, ನಿಂಗೆ ಎಷ್ಟು ಆಸೆ ಇರೋಗ ಆ ವಯಸ್ಸಿನಾಗಿರೋಳು ನಾನು, ನಂಗೆ ಎಷ್ಟು ಆಸೆ ಇರಲ್ಲ. ನೋಡ್ದೆ ಎಂತ ಬುದ್ಧಿ ನಿನ್ನ ಹತ್ರ? ನೋಡೋ, ನೀನೇನ ಅನ್ಕೋ, ನನಗೆ ಅದೆಲ್ಲ ಬೇಕಾಗಿಲ್ಲ. ಏನೋ ಅವ್ನ್ ದೊಡ್ಡ ಮನ್ಸು ಮಾಡಿ ಬದುಕಂಡ್ಲಿ ಅಂತ ಏನೋ ಕೊಟ್ಟವನೆ 3 ಎಕರೆ. ಅದ್ರಾಗ ನನ್ನ ಮಗನ್ ಬದುಕಂತಾನೆ. ಇಲ್ಲ ನಾನು ಕೊಡಲ್ಲ, ಇವನ್ ಎತ್ನೋನು ಎಲ್ಲಿಂದ ಬನ್ನು, ಅವನ್ಕ ನಮ್ಗೆ ಏನ್ ಸಂಬಂಧ ಅಂತಿದ್ರೆ ಇವತ್ತು ನನ್ನ ಮಗನ ಪರಿಸ್ಥಿತಿ ಏನಾಗುತ್ತಾ? ನೋಡಮ್ಮ, ಅವ್ನ್ ಬಾಯ್ ಬಿಟ್ಟು ಹೇಳೋನೆ 3 ಎಕರೆ ನಿಮ್ಕ, 1 ಎಕರೆ ಸುವರ್ಣಿಕ್ ಅಂತ. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ. ಏ ಗೋಪಾಲ, ಎದ್ದ ಮೇಲಕ್ಕೆ ನಡಿ. ಸುಮ್ನೆ ಇವಳ ಹತ್ರ ಮಾತ್ ಬೆಳ್ಸೋದ್ ಯಾಕ? ನಡಿ ಹೋಗೋಣ. ಹೋಗು. ನೀನ್ ಹೆಂಗ್ ಇಸ್ಕೊಂತೀವ, ಅವ್ನ್ ಹೆಂಗ್ ಕೊಡ್ತಾನ ನಾನು ನೋಡ್ತೀನಿ. ಹೋಗು. ಎಲ್ ಪಿನ ಚುಚ್ಚಬೇಕಂತ ನನಗೆ ಗೊತ್ತು. ಚುಚ್ಚುತ್ತೀನಿ ಹೋಗು. ನನಗೆ ಗೊತ್ತು, ಹೋಗು ಏನ್ ಮಾಡ್ಬೇಕಂತ. ಎಲ್ಲಾ ಮಕ್ಳ ಕೈಲೂ ಸೈನ್ ಹಾಕ್ಸಿ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಆ ಮಕ್ಳು ಅದೇಂಗ್ ಸೈನ್ ಹಾಕ್ತಾರೋ ನಾನು ನೋಡೇ ಬಿಡ್ತೀನಿ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ಮಾಡ್ತೀನಿ. ಲೈ ಅವಳೇನೆ ಅಮ್ಮ, ಆ ಬೈಟ್ಲೆಲ್ಲ ಹುಡುಕಿದ್ನಿ, ಎಲ್ಲೂ ಇಲ್ಲ. ಎತ್ತೋಗ್ಬಿಟ್ಲ. ಹೋಗೋ ಅಮ್ಮ, ಎಲ್ಲ ಕಡೆ ಹುಡುಕಿದ್ನೆ. ಆ ರಾಮನ್ ಹೋಟ್ಲ ಹತ್ರ, ಇವ್ರ ಜಯಮ್ಮನವ್ರ ಮನೆ ಹತ್ರ ಎಲ್ಲನೂ ಎಲ್ಲೂ ಇಲ್ಲಮ್ಮ. ಅದು ಎತ್ತೊಳ್ಟೋದ್ಲ ಏನೋ. ನಾನೇ ನೋಡಿದ್ದೀನಿ. ರಾಧಮ್ನು ಬ್ಯಾಗ್ ತಲೆ ಮೇಲೆ ಇಟ್ಕೊಂಡು ಹೊರಟೋದ್ಲು. ನಿಜವಾಗ್ಲು ದೇವ್ರಣೆಗುನೆ ಹೊರಟೋದ್ಲ. ಅಮ್ಮನು ಬ್ಯಾಗ್ ಎತ್ಕೊಂಡು ನಾನು ಓದ್ತೀನಿ ಅಂತ ಅಂದ್ಬಿಟ್ಟು ಹೊರಟೋದ್ಲು. ಎತ್ತನ ತ್ವಾಡ್ ಕಡೆ ಹೋಗೋಳೇನು? ಬತ್ತಾಳೇನಿದೆ ರಸತ್ ಕೂತ್ಕೊಳ್ಳೋಣ. ಬತ್ತಾಳೇನು ನೋಡೋಣ. ನಾವು ಮನೆಗಿದ್ದೀರಿ, ನಮ್ಮನ್ ಬಿಟ್ಬಿಟ್ಟು ಬೀಗ ಹಾಕೊಂಡು ಹೊರಟೋತಾಳ ಅಮ್ಮನ.
ಎತ್ತು ಹೋಗಲ್ಲ, ಇಲ್ಲೇ ಎತ್ತಳ್ಬಿಡು. ಪದ್ಯ ನನ್ ಮಾತ್ ಕೇಳ, ನಿಜವಾಗಿ ಅಮ್ಮನ ಹೊರಟೋದ್ಲು ಬ್ಯಾಗ್ ತಲೆ ಮೇಲೆ ಇಟ್ಕೊಂಡು. ಬೇಕಾದ್ರೆ ಹೋಗ್ ನೋಡೋಗು, ಒಳಗೆಲ್ಲ ಬೀಗ ಹಾಕೊಳ್ಳೆ. ಲೇ ಪುಟ್ಟಿಗೆ, ಹೂವ ಬೀಗ ಹಾಕೊಳ್ಳೆ. ನಾವ್ ಈಚೆಗಿದ್ರಲ್ಲ ಅದಕ್ಕೆ ಬೀಗ ಹಾಕೊಂಡು ಎಲ್ಲ ತೊಳೆದಕ್ಕೆ ಹೋಗಿರ್ಬೋದ. ಬತ್ತಳಿರಲೇ. ಇಲ್ಲ ಚಿಟ್ಟಿ, ದೇವರಳಿಗೂ ತಲೆ ಮೇಲೆ ಬ್ಯಾಗ್ ಇಟ್ಕೊಂಡು ಹೊರಟೋದ್ಲು. ನಾನ್ ಕೂಗ್ತಾನೆ ಇದ್ನ, ಹೊಟ್ಟೆ ಹಸ್ದದ್ ಬಾ ಬಾ ಅಂತ. ಈಗ ಪರ್ಕೆಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾಳೆ ನೋಡು ನನ್ನ. ಬಲಾದಳು ಅವಳು ಗುಡ್ರಾದಮ್ನ. ಪಟೇಲ, ನಂಗ ಹೊಟ್ಟೆ ಹಸ್ತದೆ, ಹೋಗಿ ಹೋಟ್ಲಾಗ ಏನೇನ ತಕೊಂಬೋಗ. ಬರೀ ಒಂದ್ 20 ಇಡ್ಲಿ ಸಾಕು, ಆಮೇಲೆ ಚಟ್ನಿ ಅಷ್ಟು ಜಾಸ್ತಿ ಹಾಕ್ಸ್ಕೊಂಬ. ತಕೊಂಬತ್ತೀಯ? ಒಂದಿಷ್ಟು ವಡೆ ಎಲ್ಲ ತಕೊಂಬತ್ತೀಯ? ನಂಗ ಹೊಟ್ಟೆ ಹಸ್ತದೆ ಪಟೇಲ, ಹೋಗ. ಲೇ ನನ್ನ ಹತ್ರ ಕಾಸು ಇಲ್ಲ ಲೇ, ಇಲ್ಲ ಏನು ಇಲ್ಲ, ಎಲ್ಲಿಂದ ತಂದ್ಕೊಡ್ಲ ನಿಂಗ? ಯಾರು ಕೊಡ್ತಾರ ನಂಗೆ ಕಾಸು? ಕಾಸಿಲ್ದ್ಮೇಲೆ ಯಾಕಿದೆ ನಮ್ಮನೆಗ? ಹೋಗಲೇ, ಹೋಗ ನೀನ, ಜಾಗ ಖಾಲಿ ಮಾಡ. ಇವಾಗ ನಂಗೆ ಊಟ ಬೇಕು, ತಂದ್ಕೊಟ್ಟ ಸರಿ, ಇಲ್ಲ ಅಂತಂದ್ರೆ ನೋಡ್ಕ ನಾನು ಓಡಿಸ್ತೀನಿ ಇವಾಗ ನಿನ್ನ ಆಚ್ಕ. ಹೋಗ ನೀನ, ನಮ್ಮನೆಗೆ ಇರ್ಬೇಡಲೇ, ಹೋಗ. ಓ ಪಟೇಲಪ್ಪ, ಅಲ್ಲ ನಂಬಾದೆ ನಮ್ಕಾದ್ರೆ ನಿಂದೊಂದ್ ಸಾವಲ್ಲಪ್ಪ, ಅದೇನಪ್ಪ ಹಿಂಗ್ ಹೋಗಿಸ್ಕೊಂಡಿದ್ಯಾ? ಒಳ್ಳೆ ದೇವ ಹೋಗಿಸ್ಕೊಂಡಂಗೆ. ಹೋಗ್ ನೀನು, ನಿನ್ ದಾರಿ ನೀನ್ ನೋಡ್ಕೋಗು. ನಾವು ಶಿವನೇ ದೇವ್ರೆ ಅಂತ ನಂಬಾದಾಗ ನಾವಿದ್ದೀರಿ, ನಿಂದೊಂದ್ ಸಾವು ನಮ್ಕ. ಒತ್ತುಡ್ಸಲ್ಲ, ಏನಪ್ಪ ಮಾಡೋದು? ಕುಡಿಯಕ್ ಕಾಫಿ ನೀರಿಲ್ಲ, ತಿನ್ನಕ್ ಊಟ ಇಲ್ಲ, ಯಾರನ್ನ ಕೇಳೋದು ಅಂತ ನಮ್ಮೇಷ್ಟು ನಮ್ಕ. ಆಮೇಲೆ ಹೋಗೋಣ ಅಂದ್ರೆ ನಮ್ ಭಾವನ ಗೊರ್ರ ಅಂತ ಬರ್ತಾನೆ. ಏನ್ ಮಾಡೋದು ಇವಾಗ ನಾವ್ ಹೇಳು? ಅಯ್ಯ ಹೋಗಮ್ಮ ಹೋಗಮ್ಮ, ನಾನು ಎಂಟ್ರ ಅಕೌಂಟ್ಗ 2,000 ಬಿದ್ದಿತ್ತು, 4,000 ಎತ್ಕೊಂಬಂತ ಇಷ್ಟು ದಿನದಿಂದ ನಿಮ್ಗೆ ಖರ್ಚು ಮಾಡಿದ್ವು. ಇವಾಗ ಕಾಸು ಇಲ್ಲ, ಏನೂ ಇಲ್ಲ ನನ್ನ ಹತ್ರ, ಎಲ್ಲ ಖಾಲಿ ಆಗೋಯ್ತು ಕಾಸು. ನೀನು ಕಾಸು ಕೊಡ್ಬೇಡ, ನಮ್ಗೇನು ತಂದು ಕೊಡ್ಬೇಡ, ನಿನ್ ಪಡಕ್ ನೀನ್ ಹೋಗು, ನಿಮ್ ಮನ್ಕೋಗ್ ನೀನು. ನಮ್ಮಿಂದ ಯಾಕೆ ಬಿದ್ದಿದ್ಯಾ ಒಳ್ಳೆ ಬೇತಾಳ ಬಿದ್ದಂಗೆ? ಅದು ಮಾತ್ರ ಆಗಲ್ಲ ಪದ್ಯ, ನೀನ್ ಬಿಟ್ಬಿಟ್ಟು ನಾನಂತೂ ಹೋಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ನೀನ್ ಬಿಟ್ಬಿಟ್ಟು ದೂರ ಹೋಗೋ ಮಾತೇ ಇಲ್ಲ. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ, ಅಷ್ಟೇ ಹೇಳೋದು ನಾನು. ಇನ್ನೇನು ಹೆಚ್ಚಾಗಿ ಹೇಳಕ್ಕಾಗಲ್ಲ. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಅಯ್ಯ ನೀನು ಒಟ್ಟೋಗ, ನೀನು ಬಾಯ್ಕು ಮಣ್ಣಾಕ. ನಿಂಕ ಹಾಡು ಬೇರೆ ಕೇಳು, ಹಾಡು. ನನ್ ಬಾಯಿಗಿನ ಕೆಟ್ಟ ಮಾತ್ರ ಬರ್ತವೆ ನೋಡ್ಕ, ಕಳಿಯ ಇಲ್ಲಿಂದ, ಕಳಿದೋಗ. ಪದ್ಯ, ನಾನು ಊಟ ತಿಂದು 4-5 ದಿವಸ ಆಯ್ತು. ನಂಗೆ ಊಟ ಬೇಕಂದ್ರೆ ಬೇಕು, ನಂಗೆ ಹೊಟ್ಟೆ ಹಸು ತಡೆಯಕ್ ಆಗ್ತಾ ಇಲ್ಲ ಪದ್ಯ. ನಂಗೆ ಊಟ ಬೇಕೇ ಬೇಕು ಶೇಟೆ, ನಂಗೆ ಊಟ ಬೇಕು ಇವಾಗ. 3 ದಿನ ಆಯ್ತು ಊಟ ತಿಂದು, ಹೊಟ್ಟೆ ಹಸಿತೈತೆ, ನಂಗೆ ಊಟ ಬೇಕು ಪದ್ಯ. 3 ದಿನ ಆಯ್ತು ಊಟ ತಿಂದು. ರಾತ್ರಿ ತಾನೇ 2 ತಟ್ಟೆ ತಿಂದಲ್ಲೋ, ನೀನ್ ಹೊಟ್ಟೆ ಉರ್ದೋಗ, ನೀನ್ ಹೊಟ್ಟೆ ಸಿಗ್ಲಿ ಊರ್ ಬಾಕ್ಲಿ ಕಾಕ ತಿಂದಲ್ಲೋ. ಬಿರಿಯಾನಿ 2 ಬಟ್ಲು ಮೇಕದಲ್ಲೋ, ತಿರ್ಗಾ 3 ದಿನ ಆಯ್ತು ಅಂತೀಯಲ್ಲೋ ಕೂಳ್ ತಿಂದು. ಯಾರನ್ನ ನೋಡಿದವರು ಏನಪ್ಪ ಈ ಮಗು ಕೂಳೆ ಹಾಕಲ್ಲೇನೋ ಅಂತ ಅನ್ಕೊಬೇಕಲ್ಲ. ಬಾಯ್ಕ್ ಮುನ್ನಾಕ ಮಾವು ಸಾಕ್, ಬಾಯಿ ಮುಚ್ಚಮ್ಮ. ಅವ್ನು ಹುಟ್ಟಬೇಕು ಅಂತ ನಾನು ಎಷ್ಟು ದಿವಸ ಉಪವಾಸ ಇದ್ವಿ, ಎಷ್ಟು ದೇವ್ರಿಗೆ ವರ ಬೇಡಿತೀನಿ ನಾನು. ಇವಾಗ ಮಗುನ ಹೆಂಗಂದ್ರೆ ಹಂಗೆ ಮಾತಾಡ್ಬೇಡ, ಕಲ್ದಿರಮ್ಮ. ಅವ್ನ ಬುದ್ಧಿ ಗೊತ್ತಲ್ಲ, ಅವ್ನ್ ಕೊಟ್ಟೆಷ್ಟು ಜಾಸ್ತಿ ಅಂತ. ಅಯ್ಯೋ ಅಮ್ಮ ಮಹಾ ತಾಯಿ, ಈ ಕಪ್ಪಲ್ನೆಕ್ಕ ನೇರಕ್ಕ ಅದೆಷ್ಟು ದೇವ್ರಿಗೆ ವರ ಬಿದ್ದೆ ಅಮ್ಮ, ಅದೆಷ್ಟು ದಿನ ಉಪವಾಸ ಇದ್ದೆ. ಕರ್ಮನೇ ಕರ್ಮ ನಂಗ ಇದ್ಯಾವ್ದೋ ನಿಮ್ಮ ಹತ್ರ ಹೇಗೋದು. ಪದ್ಯ, ನಂಗೆ ಊಟ ಬೇಕು ಪದ್ಯ, ಹೊಟ್ಟೆ ಹಸಿತೈತೆ ಪದ್ಯ, ನಂಗೆ ಊಟ ಬೇಕು, ಹೊಟ್ಟೆ ಜಾಸ್ತಿ ಹಸಿತೈತೆ, ನಂಗೆ ಪ್ರಾಣ ಹೋಗ್ತದೆ, ಊಟ ಬೇಕು ನಂಗೆ, ಊಟ ಬೇಕು. ಇಲ್ದಿದ್ದು ಎಲ್ಲಿ ತಂದು ಕೂಲ್ಸ್ಲೋ, ಇಲ್ದಿದ್ದು ಎಲ್ಲಿ ತಂದು ಕೂಲ್ಸಿ ನಾನು ಹೇಳುವ. ಬತ್ತಳಿರು ನಿಮ್ ಗುಡ್ದೋಡಮ್ಮನು ಮಾಡಿರ್ತೇಳೆ ತಿನ್ನಿ ಅಂತೆ. ಎತ್ತ ಹೋಗೋಳೆ ಫ್ರಾನ್ಸ್ ಕಡೆನೋ ಏನೋ ಹೋಗೋಳೆ, ಕಲ್ದಿರ್ ನಾವು ನಿದ್ದೋತಾ ಇದ್ರಲ್ಲ ಅದಕ್ಕೆ ಎಲ್ಲ ಬೀಗ ಹಾಕೊಂಡು ಹೋಗಿರ್ತಾಳೆ.